ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು. ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ವಸಾಹತು ಮನಸ್ಥಿತಿಯ ಸಿಂಬಲ್ಸ್ ಇಲ್ಲ ನಂಬರ್ಸ್. ನಂತರ ಫಲಾನುಭವಿ ಕುಸುಮ ಸ್ವಸಹಾಯ ಸಂಘದಿಂದ ಸಾಲ ಪಡೆದಿದ್ದು ಸ್ವಯಂ ಉದ್ಯೋಗ ಸೃಷ್ಟಿಸಿಕೊಳ್ಳಲು ಸಾಧ್ಯವಾಯಿತು ಎಂದರು. ಸಂಘದಿಂದ ನಾವು ಓನ್ ಮಾಮೂಲಿ ಪ್ರಾಡಕ್ಟ್ಗಳು ಮಾಡ್ತಾ ಇದೀವಿ ಮನೆಯಲ್ಲಿ. ಅದಕ್ಕೋಸ್ಕರ ಲೋನ್ ಕೇಳಿದ್ವಿ. ಇಲ್ಲಿ ಬ್ಯಾಂಕ್ನೆಲ್ಲ ಸಾಲಗಳು ತಗೊಂಡಿದ್ವಿ. ಒಂದು 5 ರಿಂದ 10 ಲಕ್ಷದವರೆಗೂ ಸಾಲ ತಗೊಂಡಿದೀವಿ ನಾವೀಗ. ಅದರಿಂದ ನಮ್ಮ ಪ್ರಾಡಕ್ಟ್ನೆಲ್ಲ ನಾವು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಮತ್ತೋರ್ವ ಫಲಾನುಭವಿ ಕಮಲಮ್ಮ ಬ್ಯಾಂಕ್ನಲ್ಲಿ ಸಬ್ಸಿಡಿ ಸಾಲ ಪಡೆದಿದ್ದು ಜೀವನೋಪಾಯಕ್ಕೆ ಸಹಾಯವಾಗಿದೆ ಎಂದು ತಿಳಿಸಿದರು. 20 ಲಕ್ಷ ಲೋನ್ ತಗೊಂಡಿವಿ. ಎಲ್ಲರೂ ಅವರವರ ಮನೆ ಕಷ್ಟಗಳಿಗೆ ಅಥವಾ ಇಲ್ಲ ಬ್ಯಾಂಕ್ ಲೋನ್ ಸಾಲ ತೀರ್ಸ್ಕೋಕೆ ಉಪಯೋಗಿಸ್ಬೇಕು. ಎಲ್ಲರೂ ಲೋನ್ ತಗೊಳ್ರಿ, ಕರೆಕ್ಟ್ ಟೈಮ್ ಕಟ್ರಿ, ಅದರಿಂದ ಉಪಯೋಗ ಐತೆ. ಪಾಪಣ್ಣ ಬ್ಯಾಂಕ್ನಲ್ಲಿ ಕೃಷಿ ಸಾಲ ಪಡೆದಿದ್ದು ಆರ್ಥಿಕ ಅಭಿವೃದ್ಧಿಗೆ ನೆರವಾಯಿತು ಎಂದು ಹೇಳಿದರು. ಯಾವ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವ್ಯಾವ್ದು ನೋಡಿದ್ರೆ ಸರ್? ಇದು ಎಲ್ಲ ಪ್ರತಿಯೊಂದು ಮುದ್ರಾ ಯೋಜನೆಯಿಂದ ಏನಾದ್ರು ಸಿಗ್ತದೆ, ಆಮೇಲೆ ವಿಶ್ವಕರ್ಮ ಯೋಜನೆಯಿಂದ ಏನು ಅನುಕೂಲ ಆಗ್ತದೆ, ಆಮೇಲೆ ವ್ಯಾನ್ ಬಂದು ಎಲ್ಲ ಗ್ರಾಮಗಳಿಗೆ ಓಡಾಡಿ ಏನು ಎತ್ತ ಅನ್ನೋದು ಒಂದು ಡಿಜಿಟೀಕರಣದೊಳಗೆ ಜನಗಳಿಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ. ಮುದ್ರಾ ಸ್ಕೀಮ್ ಇದೆ. ಬ್ಯಾಂಕ್ ವ್ಯವಸ್ಥಾಪಕ ಅಶೋಕ್ ಬ್ಯಾಂಕ್ನಲ್ಲಿ ದೊರೆಯುವ ಸಾಲ ಸೌಲಭ್ಯ ಕುರಿತು ಜನರಿಗೆ ಜಾಗೃತಿ ಮೂಡಿಸುತ್ತಿದ್ದು ಎಲ್ಲರೂ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಜೀವನ್ ಜ್ಯೋತಿ ಬಿಮಾ ಯೋಜನೆ ಇದೆ. ಜಾಸ್ತಿ ಸ್ಕೀಮ್ಸ್ ಬ್ಯಾಂಕ್ನ ಹತ್ರ ನ್ಯಾಷನಲೈಸ್ ಸ್ಕೀಮ್ಸ್ ಜಾಸ್ತಿ ಇದೆ ಸರ್. ಜಾಸ್ತಿ ಜನಕ್ಕೆ ಜಾಸ್ತಿ ಗೊತ್ತಿಲ್ಲ. ಅದಕ್ಕೆ ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇದೆ. ಚೆನ್ನಾಗಿದೆ ಸರ್. ಜಾಸ್ತಿ ಜನ ಬಂದಿದ್ದರೆ ಸ್ವಲ್ಪ ಈ ಜನ ಅವರು ಮತ್ತೆ ಇವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ರಿಲೇಟಿವ್ಸ್ಗೆ ಮಾಡ್ತಾರಲ್ವ, ಈಗ ಹೇಳ್ತಾರಲ್ವ, ಸ್ವಲ್ಪ ಅದು ಅನೌನ್ಸ್ ಆಗುತ್ತೆ. ಸ್ವಲ್ಪ ಜನಕ್ಕೆ ಗೊತ್ತಾಗಬೇಕು.